ನೋಡಿ ಗೈಸ್, ಇನ್ನು ಮಟನ್ ಇದೆ ಅಂದಿದ್ನಲ್ವ, ಫ್ರಿಡ್ಜಲ್ಲಿ ಇಟ್ಟಿದ್ದಕ್ಕೆ ಒಂದು ಸ್ವಲ್ಪ ಫುಲ್ಲು ಒಂಥರ ಡ್ರೈ ಆದಂಗೆ ಆಗಿಬಿಟ್ಟಿತ್ತು. ಅದಕ್ಕೆ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಎಲ್ಲ ಚೆನ್ನಾಗಿ ತೊಳೆದಿದ್ದೀನಿ. ಕೈಮೆ ಉಂಡು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಮಟನ್ನು ಈ ಥರ ಪೀಸ್ ಆಗಿದೆ, ಇದು ಸಣ್ಣಗೆ ಆಗಬೇಕು. ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಅದಕ್ಕೆ ಇಳಿಗಿಲಿಂದ ಚಾಕ್ಲಿಂದ ಕಚ್ಚ ಕಟ್ ಮಾಡಲ್ಲ ಏನಂತ ಯೋಚನೆ ಮಾಡ್ತಿದ್ದೀನಿ. ಏನು ಮಾಡ್ತೀನಿ ನೋಡೋಣ ಬನ್ನಿ. ನೋಡಿ ಗೈಸ್, ನಾನು ಏನು ಮಾಡಿದ್ದೀನಿ ಅಂದರೆ, ಈ ಥರ ಮಟನ್ ಇದೆ ಅಲ್ವಾ, ಇದರಲ್ಲೆಲ್ಲ ಅದು ಇದು ಸ್ಕಿನ್ ಥರ ಇರುತ್ತಲ್ವ, ಅದನ್ನೆಲ್ಲ ತಗೊಂಡು ಅಂದರೆ ಮೆತ್ತಂದು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಮಾಡ್ಕೊಂಡು ಇಷ್ಟಕ್ಕೊಂದು ಕೈಮಾ ಥರ ಮಾಡ್ಕೊಂಡಿದ್ದೀನಿ. ಏನು ಮಾಡೋಕೆ ಫ್ರೆಂಡ್ಸ್, ಮತ್ತು ಕೈಮದು ಅಲ್ಲೇ ಆದರೆ ಕಟ್ ಮಾಡಿ ಕೊಡ್ತಾರೆ. ಕಟ್ ಮಾಡಿದ್ಮೇಲೆ ಊಟ ಈ ರೀತಿ ಪೀಸು ಇರ್ತಾವಲ್ವ, ಈ ಥರ ಕಟ್ ಕಳಿಸ್ತಾರೆ, ಅದ್ರಾಗ ಹಾಕಿ ಮಾಡ್ಬೇಕಂತ. ಇನ್ನು ನಾನು ಇದೆಲ್ಲ ಮಾಡ್ಕೊಂಡಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ. ನಾನು ಮಾಡಿಲ್ಲ ಫ್ರೆಂಡ್ಸು, ಮಾಡಿದ್ದೀನಿ. ಅಪ್ಪ ಹೇಳ್ಕೊಟ್ಟಿದ್ರು ಒಂದು ಟೈಮ್, ನಾನು ಚಿಕ್ಕವಳಿದ್ದೆ ಅಂದರೆ ಮದುವೆಗಿಂತ ಮುಂಚೆನೇ ಅಪ್ಪ ಹೇಳ್ಕೊಟ್ಟಿದ್ರು. ಆವಾಗ ಅಂದರೆ ಅದು ಎಣ್ಣೆಲಿ ಹಾಕಿ ಕೊರ್ದಿದ್ವಿ ಇದನ್ನು. ಈ ಥರ ಸಾರು ಥರ ಒಂಥರ ಏನು ಗ್ರೇವಿ ಥರ ಆ ಥರ ಮಾಡಿದ್ದಿಲ್ಲ. ಹಾಗೆ ಈ ಥರ ಇಟ್ಟು ಅದೆಲ್ಲ ಗೊತ್ತಿದೆ ಹಾಕೋದು. ಬಟ್ ಈ ಥರ ಎಲ್ಲ ಅಪ್ಪ ಮಾಡ್ಕೊಂಬಂದಿದ್ರು, ಅಲ್ಲೇ ಈ ಥರ ತಗೊಂಬಂದಿದ್ರು. ಈ ಥರ ಒಂದು ಸ್ವಲ್ಪ ಇದು ಮಟನ್ ಸೊಪ್ಪು ತಗೊಂಡ್ಬಂದು ಇನ್ನು ಸ್ವಲ್ಪ ನಾವು ತಿನ್ಬೇಕಂತೇಳಿ ಈ ಥರ ಮಾಡ್ಕೊಂಬಂದಿದ್ರು. ಅಮ್ಮಗೆ ಫೋನ್ ಮಾಡಿದೆ, ಇದು ಇನ್ನೇನು ಈ ಥರ ಎಲ್ಲಿ ಬಿಡುತ್ತಲ್ವ, ಇದಕ್ಕೆ ಹಾಕಿ ಕುದಿಸ್ಕೊಂಡು ಮಾಡು, ಚೆನ್ನಾಗಿ ಬರುತ್ತೆ ಅಂದರು. ಇನ್ನು ಫ್ರೆಂಡ್ಸ್, ಇದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನಿಜ ಚೆನ್ನಾಗಿ ಬಂದಿದೆ. ಅಂಗಡಿಯಲ್ಲಿ ಕಟ್ ಮಾಡ್ತಾರಲ್ಲ, ಏನಂದರೆ ಸ್ವಲ್ಪ ಹಾಕ್ಕೊಳ್ಳಿ ಮಿಕ್ಸಿಗೆ. ಒಂದು ವೇಳೆ ನೀವು ಮಟನ್ ಜಾಸ್ತಿ ತಗೊಂಡು ಫ್ರಿಡ್ಜಲ್ಲಿ ಏನಾದ್ರು ಇಟ್ಟಿದ್ರೆ, ಮಟನ್ ಸಾರು ಮಾಡಿ ಇನ್ನೇನು ಮಾಡ್ಬೇಕಂತಿದ್ರೆ, ಕೈಮೆ ಉಂಡೆ ಮಾಡ್ಬೇಕೇನು ಅಂದ್ಕೊಂಡಿದ್ರೆ ನೀವು ಈ ಥರ ಇರುತ್ತಲ್ವ, ಇದನ್ನು ಅದ್ರಲ್ಲಿ ಹಾಕ್ಬೋದಂತೆ, ಚೆನ್ನಾಗಾಗುತ್ತೆ. ನಾವು ಗ್ರೇವಿ ಅದೇ ಹೇಳ್ತೀನಿ ಫ್ರೆಂಡ್ಸ್, ಆ ಥರ ಏನು ಮಾಡಿಲ್ಲ ನಾನು. ಇದೇ ಫಸ್ಟು, ಆದರೆ ಎಣ್ಣೆಲಿ ಕೊರೆದು ಅದು ಚೆನ್ನಾಗಿರುತ್ತೆ. ಇದನ್ನು ನೋಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಇದು ಈ ಥರ ಸ್ಕಿನ್ಲೆಸ್ ಇರುತ್ತಲ್ವ, ಅದೆಲ್ಲ ತೆಗೆದು ಈ ಥರ ಎಲ್ಲಿ ಬರೋದು ಸೈಡಲ್ಲಿ ಇಡಿ, ಮಿಕ್ಸಿ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ. ಮಿಕ್ಸಿ ನಿಜ ಗಡ ಸೌಂಡ್ ಬಂದುಬಿಡುತ್ತೆ. ಇದಕ್ಕೆ ಒಂದು ಸ್ವಲ್ಪ ಹುರ್ಕಡ್ಲೆ ಹಾಕ್ಕೊಂಡು ಕಾಣ್ತೀನಿ ಮತ್ತೆ. ನೋಡಿ, ನಾನು ಮಿಕ್ಸಿಗೆ ಟೊಮೊಟೊ ಹಾಗೆ ಈರುಳ್ಳಿ ಮತ್ತು ಪುದೀನ ಹಾಕ್ಕೊಂಡಿದ್ದೀನಿ. ಒಂದು 4 ಟೊಮೊಟೊ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಪುದೀನ. ಹಾಯ್ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕೈಮಾ ಉಂಡೆ ಈಗ ಗೊಜ್ಜು ಮಾಡೋಕ್ಕೆ, ಗಜ್ಜು ಅಂತ ಏನು ಕರಿ ಅಂತ ಏನು ಗೊತ್ತಿಲ್ಲ ಫ್ರೆಂಡ್, ಪ್ರಶ್ನೆ ಮಾಡ್ತಿದ್ದೆ. ಕೈಮಾ ಉಂಡೆ ಮಾಡಿದ್ದೀನಿ, ಅಪ್ಪ ಹೇಳ್ಕೊಟ್ಟಿದ್ರು. ಅಂದರೆ ಎಲ್ಲ ಕಡಲೆ ಹಿಟ್ಟು ಹಾಕ್ತಾರಂತ ಗೊತ್ತಿತ್ತು. ಮಸಾಲೆ ಎಲ್ಲ ಹಾಕಬೇಕು, ಉಂಡೆ ಕಟ್ಟಿ ಎಣ್ಣೆಗೆ ಕುಡಿದ್ಬಿಡೋದು ಅಷ್ಟೇ, ಅದು ಗೊತ್ತಿದೆ. ಬಟ್ ಇದೇನೋ ನಾನು ನೋಡಿದ ಮಟ್ಟಿಗೆ ಹೊಡಿತಾವೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಮತ್ತು ಮಟನ್ ನಾನೇನು ಮಿಕ್ಸಿ ಹಾಕ್ಕೊಂಡಿದ್ದೀನಲ್ವ, ಅದ್ರಾಗೊಂದು ಸ್ವಲ್ಪ ಕೂಡ ನೀರು ಅಂಶ ಇರಬಾರ್ದಂತೆ. ಹಾಗಾಗಿ ಫ್ರಿಜ್ನಾಗ ಇಟ್ಟಿದ್ದೀನಿ, ಅದೊಂದು ಸ್ವಲ್ಪ ಫ್ರಿಜ್ಜಲ್ಲಿ ಗಟ್ಟಿ ಆಗುತ್ತಂತೇಳಿ. ಆಗಿದೆ ಫ್ರೆಂಡ್ಸ್. ಇನ್ನೇನ ಅದು ತೆಗೆದು ಇನ್ನು ಅದಕ್ಕೆ ಏನೇನು ಹಾಕ್ಬೇಕೆಲ್ಲ ಹಾಕಿ ನಾವು ಇದು ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇದೆಲ್ಲ ಸ್ವಲ್ಪ ತೊಳೆದಿಟ್ಕೊಂಡು ಇದಕ್ಕೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ. ಎಲ್ಲ ಒಂದು ಸ್ವಲ್ಪ ಡ್ರೈ ಆಗಿದಂಗೆ ಆಗಿದೆ. ಇವಾಗ ಇದಕ್ಕೆ ಏನೇನು ಹಾಕ್ಕೊಳೋದು ಅದೆಲ್ಲ ಹಾಕ್ಕೊತಿದ್ದೀನಿ. ಇದಕ್ಕೆ ಮೇನ್ ಬಂದು ಕಡಲೆ ಹಿಟ್ಟು ಹಾಕ್ಕೊತೀನಿ. ಅಂದರೆ ಇದು ಕಡಲೆ ಹಿಟ್ಟು ಫ್ರೆಂಡ್ಸ್, ಕಡಲೆಬೇಳೆ ಹಿಟ್ಟಲ್ಲ, ಪುಟಾಣಿ ಹಿಟ್ಟು ಏನದು. ಅದನ್ನ ಇದಕ್ಕೆಲ್ಲ ಹಾಕಿ ಕಲಸಿ ಇನ್ನು ಅದಕ್ಕೆ ಏನು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತೀನಿ. ಇದಕ್ಕೆಲ್ಲ ಹಾಕ್ಕೊಂಬಿಡ್ತೀನಿ. ಸಣ್ಣ ಪ್ಲೇಟ್ ತಗೊಂಡಿದ್ದೀನಿ ನನ್ನ ಫ್ರೆಂಡ್, ನೋಡೋಣ ಹೆಂಗೆ ಬರುತ್ತೆ ಅಂತ. ಇದಿಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಇದಕ್ಕೆ ಇದು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಅಂದರೆ ಅದಕ್ಕೊಂದು ಸ್ವಲ್ಪ ಹಚ್ಚಕ್ಕಷ್ಟೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಎಲ್ಲ ಸ್ವಲ್ಪ. ಇನ್ನು ನಾನು ಅದು ಗ್ರೇವಿ ಥರ ಮಾಡ್ತೀನಲ್ಲ, ಅದಕ್ಕೆ ಹಾಕ್ಕೊಂಡ್ರೆ ಆಯಿತು. ಇದಕ್ಕೊಂದು ಸ್ವಲ್ಪ ಮತ್ತು ಸಪ್ರೇಟ್ ಕಾಣುತ್ತೆ ಅಂತೇಳಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಮನೆಯಲ್ಲೇ ಮಾಡಿದ್ನಲ್ವ ಅದು. ಇನ್ನೆಲ್ಲ ಬೇಳೆ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊಂಬಿಡ್ತೀನಿ ಅದಕ್ಕೆ. ನೋಡಿ, ಕೊತ್ತಂಬರಿ ಅದು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರಿಜ್ಜಲ್ಲಿ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊತೀನಿ, ಕೆಳಗಡೆ ಕೂತ್ಕೊಂಡು ಕಲಿಸಾದ್ಮೇಲೆ ಕಾಣ್ತೀನಿ.
ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ನಾನು. ಇವಾಗಿನ ಸ್ವಲ್ಪ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇದನ್ನು ನಾನು ಮಾಡ್ಕೊತೀನಲ್ವ, ಇದೇನು ಫ್ರೆಂಡ್ಸ್ ರಸ ಅಂತ ಕರಿ ಅಂತಾರೆ, ಅದೇನು ಮಾಡ್ಕೊತೀನಲ್ವ ಮಾಡೋವರೆಗೂ ಇದು ಸ್ವಲ್ಪ ಅಲ್ಲಿ ಅದೆಲ್ಲ ಇನ್ನು ನೀರು ಕುದಿಯೋಕೆ ಬಿಡ್ತೀನಲ್ಲ ಅವಾಗ ಉಂಡೆ ಮಾಡ್ಕೊತೀನಿ. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ. ಒಂದು ಸ್ವಲ್ಪ ನೀರು ಅಂಶ ಇರಬಾರ್ದು ಅಂತ ಇದಕ್ಕೆ. ನೋಡಿ ಎಣ್ಣೆ ಕಾಯ್ಸೋಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ ಅನಿಸುತ್ತೆ ಫ್ರೆಂಡ್ಸ್. ಎಣ್ಣೆ ಇದೇನು ಇಟ್ಕೊಂಡಿದ್ನಲ್ವ ಮಟನಿಂದ ಅದು ಇದ್ರಲ್ಲಿ ಹಾಕಿ ಎಣ್ಣೆಲಿ ಬೆನ್ಸ್ಕೊತೀನಿ ಚೆನ್ನಾಗಿ. ಚೆನ್ನಾಗಿ ಎಣ್ಣೆಲಿ ಬೆನಿಲಿ, ಯಾಕಂದರೆ ಕೈಮಾ ಉಂಡೆ ಹಾಕಿ ಕುದಿಸೋದಿರುತ್ತಲ್ವ, ಹಾಗಾಗಿ ಸ್ವಲ್ಪ ಎಣ್ಣೆಗೆ ಬೆಂದ್ಬಿಟ್ರೆ ಇದೊಂದು ಸ್ವಲ್ಪ ಕುದಿಯುತ್ತೆ. ಇನ್ನು ಕೈಮಾ ಉಂಡೆ ಮಾಡ್ಬೇಕಂದ್ರೆ ಫ್ರೆಂಡ್ಸ್ ಇದೇನು ನಾವು ಎಲ್ಬೆ ಎಲ್ಲ ಕಟ್ ಮಾಡ್ಕೊಂಡು ಎಲ್ಬೆಂಡು ಉಳಿದಿರುತ್ತಲ್ವ ಇದನ್ನು ಹಾಕಿ ಬೆನ್ಸ್ಕೊಂಡು ಕುದಿಸಿದ್ರೇ ಅದಕ್ಕೆ ರುಚಿ ಬರುತ್ತಂತೆ. ಹಾಗಾಗಿ ಇದನ್ನು ಇದು ಮಾಡ್ತಿದ್ದೀನಿ, ಬೆನ್ಸ್ಕೊತಿದ್ದೀನಿ ಸ್ವಲ್ಪ ಬೆನ್ನಿಲಿ ಚೆನ್ನಾಗಿ. ನನ್ನ ಫ್ರೆಂಡ್ಸ್ ಇದು ಎಣ್ಣೆಲಿ ಚೆನ್ನಾಗಿ ಬೆಂದ್ಕೊಂಡಿದೆ. ಒಂದು ಸ್ವಲ್ಪ 10 ನಿಮಿಷ ಬಿಟ್ಕೊಂಡಿದೆ ಅಷ್ಟೇ. ಇನ್ನು ಇದಕ್ಕೆ ಇವಾಗ ಮಸಾಲೆ ಹಾಕ್ಕೊಳ್ಳೋ ಟೈಮ್. ಇದಕ್ಕೆ ನೀರುಳ್ಳಿ ಮತ್ತು ಟೊಮೊಟೊ ಪುದೀನ ಹಾಕ್ಕೊಂಡಿದ್ನಲ್ವ ಇದಕ್ಕೆ ಹಾಕ್ಕೊತೀನಿ. ಅದು ನಮ್ಮ ಪ್ರಿಯಾಂಶಿ ಎಲ್ಲದನ್ನ ಜಾಸ್ತಿಲ್ಲ ಅಂದರೆ ಹೊರಗಡೆ ಮಕ್ಕಳ ಜೊತೆ ಆಡ್ತಿದ್ದಾನೆ. ಇನ್ನು ಇಲ್ಲಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹಸಿ ವಾಸನೆ ಬರೋದು. ನೋಡಿ ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋರ್ಗಿದ್ದು ಆಮೇಲೆ ಉಪ್ಪು ಅರಿಶಿನ ಖಾರ ಪುಡಿ ಹಾಕ್ಕೊಳ್ಳೋದು. ನೋಡಿ ಅದೆಲ್ಲ ಎಣ್ಣೆ ಮೇಲೆ ತೇಲ್ದಂಗೆ ಕುದೀತಿದೆ. ಇವಾಗ ಅದಕ್ಕೆ ಅರಿಶಿನ ಖಾರ ಉಪ್ಪು ಹಾಕ್ಕೊತೀನಿ. ಅದಕ್ಕೆ ಯಾವಾಗಲೇ ಜಾಸ್ತಿ ಹಾಕ್ಕೊಂಡಿದ್ದೆ, ಇವಾಗ ಇದಕ್ಕೆ ನೋಡಿ ಹಾಕ್ಕೋಬೇಕು. ಒಂದು ಚೌಟ ಹಾಕ್ಕೊತೀನಿ ಸಾಕು. ಒಂದು ಅರ್ಧ ಚೌಟ ಹಾಕ್ಕೊಂಡಿದ್ದೀನಿ. ನೋಡಿ ಉಪ್ಪು ಅರಿಶಿನ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕಷ್ಟು ನೀರು ಕುದಿಯೋಕೆ ಹಾಕ್ಕೊಂಡ್ಬಿಡ್ಬೇಕು. ಚೆನ್ನಾಗಿದು ಮಟನಿಂದ ಇದು ಇದೆ ಅಲ್ವಾ ಎಲ್ಬು, ಅದು ಚೆನ್ನಾಗಿ ಕುದಿಬೇಕು. ಅದು ಕುದ್ರೇ ಚೆನ್ನಾಗಿ ರುಚಿ ಬರುತ್ತೆ. ನೋಡಿ ನೀರು ಹಾಕ್ಕೊತೀನಿ, ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು. ನೋಡಿ ಇವಾಗ ನೀರು ಎಷ್ಟು ಬೇಕಷ್ಟು ಕುದಿಯೋಕೆ ಹಾಕ್ಕೊಂಬಿಡಿ. ಇನ್ನು ಆಮೇಲೆ ಇದು ಇವಾಗ ಹಾಕ್ಕೊಳೋದು ನೀರು, ಆಮೇಲೆ ಹಾಕ್ಕೊಳೋದಿರಲ್ಲ. ಇನ್ನು ಕೈಮಾ ಉಂಡೆ ಅದು ಮಾಡಿದ್ದೀನಿ ಏನು ಹಾಕ್ತೀವಲ್ವ ಅವಾಗೂಟ ನೀರು ಹಾಕ್ಕೊಳೋದಿರಲ್ಲ. ಇವಾಗ ಚೆನ್ನಾಗಿ ಹಾಕ್ಕೊಂಡು ಇದು ಕುದ್ದುಬಿಟ್ರೆ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ನೀರು. ಇದು ಚೆನ್ನಾಗಿ ಕುದಿಲಿ, ಇನ್ನು ಉಂಡೆ ಮಾಡ್ಕೊಳೋಣ. ಇನ್ನು ನೋಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ ತಗೊಂಬಂದು ಈಗ ಉಂಡೆ ಮಾಡ್ಕೊತಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ನೀರು ಕುದಿ ಹಿಡ್ದಿದೆ ಅಂದಾಗ ನಾವು ಇದು ಏನು ಕೈಮಾ ಉಂಡೆ ಹಾಕ್ಬಾರ್ದು, ಚೆನ್ನಾಗಿ ಕುದಿಬೇಕಿದು. ಇನ್ನು ಉಂಡೆ ನಾನು ಇಷ್ಟಿಷ್ಟು ತಗೊತೀನಿ. ಚೆನ್ನಾಗಿ ಬಿಗಿ ಒಂಥರ ಗುಲಾಬ್ ಜಾಮೂನಿಗೆ ಹೇಗೆ ಹಿಂಗೆ ಮಾಡ್ಕೊತೀವಲ್ವ ಆ ರೀತಿ ಚೆನ್ನಾಗಿ ಮಾಡ್ಕೋಬೇಕು ಉಂಡೆ. ಅದು ಹುಳಿ ಕುದ್ದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಮಾಡಿಲ್ಲ ಫ್ರೆಂಡ್, ನಿಜ ಹೇಳ್ಕೊಂಡು ನಾನು ಮಾಡಿಲ್ಲ. ಇದೆ ಫಸ್ಟ್ ಟೈಮ್. ಅದೇ ಹೇಳಿದ್ನಲ್ವ ಉಂಡೆ ಮಾಡಿದ್ದೀನಿ, ಬಟ್ ಎಣ್ಣೆಲಿ ಹಾಕಿ ಕೊರೆದಿದ್ದೀವಿ ಅಷ್ಟೇ. ಬಟ್ ಈ ರೀತಿ ಏನು ಫ್ರೆಂಡ್ ಗೊಜ್ಜು ಆ ರೀತಿ ಇದೆ ಫಸ್ಟ್ ಮಾಡ್ಕೊತಿರೋದು. ಚೆನ್ನಾಗಿ ಕುದಿಲಿ. ಇನ್ನೊಂದು ಸಣ್ಣದಾಗಿ ಉಂಡೆ ಮಾಡ್ಕೊತಿದ್ದೀನಿ. ಇನ್ನು ನಾಳೆ ಮಾಡ್ಬೇಕು ಅನ್ಕೊಂಡಿದ್ದೆ ಫ್ರೆಂಡ್. ಇವತ್ತು ಬೆಳಗ್ಗೆ ಮಾಡಬೇಕಿತ್ತು, ನಿನ್ನೆ ಉಂಡಿವಲ್ವ ಇವತ್ತು ಉಣಕ್ಕೆ ಒಂಥರ ಆಗ್ಬಿಡುತ್ತೆ. ಅದ್ರಾಗಲ್ಲದೆ ಇವರು ನೈಟ್ ಡ್ಯೂಟಿ ಮಾಡಿದರು, ಹಾಗೆ ಇತ್ತು ಮಟನ್ನು. ಹಾಗಾಗಿ ಹೋಗ್ಲಿ ಬಿಡು ನಾಳೆ ಮಾಡೋಣ ಅನ್ಕೊಂಡೆ. ಇನ್ನು ನಾಳೆ ನಾನು ಒಪ್ಪತ್ತಿರ್ತೀನ,
ಇನ್ನು ಅವರೊಬ್ಬರು ಮಾಡಿದ್ರೆ ಉಳಿಯುತ್ತೆ. ಇವಾಗ ನಾನು ಊಟ ಮಾಡ್ತೀನಿ, ಇನ್ನು ಬೆಳಿಗ್ಗೆ ಉಳಿದ್ರೆ ಅವ್ರು ಊಟ ಮಾಡಿ ಹೋಗ್ತಾರೆ, ಸರಿ ಆಗುತ್ತಲ್ಲ ಅಂತ ನಾನು. ಮತ್ತು ನಾಳೆ ನೈಟ್ ಮಾಡಿದ್ರೆ ಜಾಸ್ತಿ ದಿನ ಆಗಿಬಿಡುತ್ತೆ, ಹಾಗಾಗಿ ಅದಕ್ಕೆ ಬೇಕು ಇವಾಗ ಮಾಡಿಬಿಡೋಣ. ಒಂದು ವೇಳೆ ಏನಾದರೂ ಉಳಿದ್ರೆ ಅವ್ರು ಉಂಡು ಹೋಗ್ತಾರಲ್ಲ ಅಂತ ಅನ್ಕೊಂಡು ಮಾಡ್ತಿದ್ದೀನಿ. ಕುದಿ ಹಿಡಿದಿದೆ, ಅದು ಕುದಿಲಿ ಚೆನ್ನಾಗಿ. ನನ್ನ ಫ್ರೆಂಡ್ಸ್ ಇದೆಲ್ಲ ಮಾಡ್ಕೊಂಡು ಕಾಣ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಹಾಕಿದ್ನಲ್ವ ಅದೆಲ್ಲ ಚೆನ್ನಾಗಿ ಕುದ್ದಿದೆ. ಇನ್ನು ಉಂಡೆಯನ್ನು ಕೈ ಮಂಡೆಯನ್ನು ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಈಗ ಆಗಿದೆ ಅಲ್ವಾ, ಅದಕ್ಕೆ ಹಾಕ್ಕೊತೀನಿ. ಇನ್ನು ಇವರು ಜಲ್ದಿ ಬಂದುಬಿಟ್ಟಿದ್ದಾರೆ ಇವತ್ತು. ಈ ಕಡೆ ಸೈಡ್ ಅನ್ನಕ್ಕೆ ಗುಟ್ಟು ಇಟ್ಟಿದ್ದೀನಿ. ಇನ್ನು ಇದು ಕುದ್ದಿದೆ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಉಂಡೆ ಹಾಕ್ಕೊತೀನಿ. ಇನ್ನು ನೋಡಿ ಗೈಸ್, ಈ ಥರ ಕೈಮಾ ಉಂಡೆ, ಈ ಥರ ಮಟನ್ ಕೈಮಾ ಉಂಡೆ ಈ ಥರ ಮಾಡ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೆಲ್ಲಕ್ಕೆ ಬಿಡ್ಬೇಕಂತ ಇದನ್ನು. ಇನ್ನು ಇದು ಮೆಲ್ಲಕ್ಕೆ ಬಿಡ್ಬೇಕು. ಈಗ ನಾನು ಬಿಟ್ಟು ತಿರ್ಸ್ಕೊಳೋ ಆಗಿಲ್ಲ ಅಂತ ಹಂಗೆ ಬಿಟ್ಟು ಸ್ವಲ್ಪ ಬಿಟ್ಬಿಡ್ಬೇಕಂತೆ. ಇನ್ನು ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ. ಮೆಲ್ಲಕ್ಕೆ ಬಿಟ್ಕೊಂಡು ತೊಗೊಂಡಿದ್ದಕ್ಕೆ ಇನ್ನು ನೋಡಿ ಎಲ್ಲದಾಯಿತು. ಇವಾಗ ಇದನ್ನು ತಿರ್ಸ್ಕೊಳೋದು ಬೇಡ, ಹಿಂಗೆ ಲೋ ಫ್ಲೇಮಲ್ಲಿ ಇಟ್ಟು ಒಂದು 20 ನಿಮಿಷ ಇದನ್ನು ಕುದಿಸ್ಕೊಳೋಣ. ಲೋ ಫ್ಲೇಮಲ್ಲಿ ಇಟ್ಟು ತಿರ್ಸ್ಕೊತಿದ್ದಿಲ್ಲ ನಾನು, ಇದಕ್ಕೆ ಏನಾದರೂ ಮುಚ್ಚಿ ಬಿಟ್ಬಿಡ್ತೀನಿ ಒಂದು 20-30 ನಿಮಿಷ. ಫ್ರೆಂಡ್ಸ್, ಇನ್ನೇನು ಕೈಮೆ ಉಂಡೆ ಆಯಿತು ನೋಡಿ. ಒಂದು ಸ್ವಲ್ಪನೂ ಏನು ಒಡೆದಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಉಂಡೆ 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 ಉಂಡೆಯಾಗಿ ಬಂದಿದೆ. ಇನ್ನು ಚೆನ್ನಾಗಿ ಕುದಿಸಿದ್ದೀನಿ. ಇನ್ನು ನಮ್ಮ ತಮ್ಮ ಊರ್ಲಿಗೆ ಬಂದನಲ್ವ, ಸ್ವಲ್ಪ ವೀಡಿಯೋ ಕಾಲ್ ಅದು ಇದು ಮಾಡ್ತಿದ್ದ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಚೆನ್ನಾಗಿ ಕುದ್ದಿದೆ, ಒಂದು ಸ್ವಲ್ಪನೂ ಎಲ್ಲನೂ ಹೊಡೆದಿಲ್ಲ. ಹೊಡಿತೇನೆ ಅಂತ ಭಯ ಬರಿತ್ತು. ಇನ್ನು ಟೇಸ್ಟ್ ಹೇಗಿದೆ ಗೊತ್ತಿಲ್ಲ. ಇನ್ನು ಫೋನ್ನ ಮಾತಾಡ್ಕೊಂತ ಅನ್ನಗೂಟ ಕರೆಂಟ್ ಗುಟ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಇಲ್ಲಿ ಅನ್ನಗೂಟ ಮಾಡಿಕೊಂಡೆ. ಇನ್ನು ಕೈಮಾ ಉಂಡೆನ ಆಯ್ತು, ರೊಟ್ಟಿ ಎಲ್ಲ ಸುಟ್ಕೊಂಬಿಟ್ರೆ ಆಯ್ತು. ರೊಟ್ಟಿ ಸುಟ್ಕೊಂಡು ಮತ್ತೆ ಕಾಣ್ತಿತ್ತು ಎಷ್ಟು ಟೇಸ್ಟಿಯಾಗಿದೆ ನೋಡಿ ಗೈಸ್. ರೊಟ್ಟಿ ಹಾಕ್ತಿದ್ದೀನಿ. ಇನ್ನು ಯಾರ್ಯಾರಿಗೆ ಇಷ್ಟ ಈ ಥರ ನಾನ್ ವೆಜ್ ಏನಾದರೂ ಮಾಡಿದಾಗ ರೊಟ್ಟಿ, ನಮ್ಮ ಸೈಡ್ ಅಂತ ನಾನ್ ವೆಜ್ ಏನೇನು ಮಾಡಿ ಜಸ್ಟ್ ಒಂದು ಸ್ವಲ್ಪ ತತ್ತಿ ಏನಾದರೂ ಮಾಡಿ ಬಂದರೆ ರೊಟ್ಟಿ ಇರಲೇಬೇಕು, ರೊಟ್ಟಿನೇ ತಿಂತಾರೆ. ಚಿಚ್ಚ ಹಾಕ್ಕೊಡ್ತಿಂತಾರೆ. ಇನ್ನು ನಮ್ಮ ಪ್ರಿಯಾಂಶ್ ಅವರಪ್ಪ ಅವ್ರಿಗೆ ಬೇಗನೆ ಬಂದ್ರನ್ನಪ್ಪ, ಹೊರಗಡೆ ಹೋಗಿದ್ರು, ಇನ್ನು ಬಂದಿದ್ದಾರೆ. ಇನ್ನು ಅವನಿಗೆ ಊಟಕ್ಕೂ ಟೈಮ್ ಆಗಿಬಿಟ್ಟಿದೆ. ಅದೇ ನಮ್ಮ ತಮ್ಮ ಫೋನ್ ಮಾಡಿದ್ನಲ್ವ, ಮಾತಾಡ್ಕೊಂತಿದ್ದೀನಿ. ಅವ್ನ ಊರಿಗೆ ಬಂದನಲ್ವ, ಅವನಿಗೆ ನನ್ನ ಅಡುಗೆ ತೆಗ್ಗಿ ಮಿಸ್ ಮಾಡ್ಕೊಂಡಾನೆ. ಸ್ವಲ್ಪ ಗೊಳಾಡ್ಸಿದ್ದೆ ಅವನಿಗೆ, ಬಾ ಮಾಡ್ತೀಯಮ್ಮ ಮಾಡ್ತೀ, ನಿನ್ನ ಅಡುಗೆ ಮಿಸ್ ಮಾಡ್ಕೊಂಡು ಕೂತೀನಿ ಅಂದ. ಪಾಪ ಊಟ ಮಾಡಂತಿ ಅಂದೆ. ಇನ್ನು ನಾಳೆ ಊಟ ಆಯ್ತಂತೆ ಫ್ರೆಂಡ್ಸ್, ಇನ್ನು ಬ್ಯಾಂಕಿಂಗ್ ಕೆಲಸ, ಅದಕ್ಕೆ ಇಲ್ಲ ಇರಲಿ ತಗ ಇನ್ನೊಂದು ಟೈಮ್ ಬಂದಾಗ ಮಾಡಂತಿ ಅಂತ ಸುಮ್ಮನೆ ಅದ. ನಮ್ಮ ಮನೆಗೆ ಎಲ್ಲ ಇಷ್ಟ ಫ್ರೆಂಡ್ಸ್ ನಾನು ಮಾಡೋ ಅಡುಗೆ, ಯಾಕಂದ್ರೆ ಅವರು ಸುಮ್ಮನೆ ಅಷ್ಟೇ ಏನು ಡಿಫ್ರೆಂಟ್ ಏನು ಮಾಡೋದು, ಸುಮ್ಮನೆ ಏನಾದ್ರದ್ದು ಏನು ಮಾಡ್ಬೇಕು ಅಷ್ಟೇ ಮಾಡ್ಕೊಂಡು ಉಂಡ್ಬಿಡ್ತಾರೆ. ಇನ್ನು ನಾನು ಈ ರೀತಿ ಮಾಡ್ದಾಗಂತೂ ನಮ್ಮ ತಂಗಿಗೆ ತಮ್ಮ ಗೊಳ್ಳಾಡ್ತಿದ್ರಾಗಿದೆ ಮಜಾ, ಗೊಳ್ಳಾಡ್ತಿರ್ತೀನಿ. ನಾನೇನು ಮಾಡ್ಬೇಕಂತ ಅಂದ್ಕೊಂಡಿದ್ದಿಲ್ಲ, ಮಾಡೋಣ ಅನ್ಸಿತ್ತು ನನಗೂ. ಅವಾಗ ನಮ್ಮಪ್ಪ ಇದ್ದಾಗ ಅಂದರೆ ಈ ಥರ ಮಾಡ್ಕೊಂಡು ತಿನ್ನಿರ್ಕೊಂಡು ಜಸ್ಟ್ ಹಂಗೆ ಎಣ್ಣೆಲಿ ಕೊರೆದಿದ್ದು, ಅದು ಕೂಡ ಸಖತ್ತಾಗಿರುತ್ತೆ. ಅದು ಇನ್ನೊಂದು ಟೈಮ್ ಮಾಡ್ತೀನಿ ಯಾವಾಗಾದರೂ, ಅದು ಸಖತ್ತಾಗಿರುತ್ತೆ. ಇವಾಗ ಮಾಡೋಣ ಅಂದ್ಕೊಂಡಿದ್ದೀರ, ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ನೋಡೋಣ ಅಂತ ಮಾಡಿದೆ. ಊಟ ಮಾಡಿದರೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಂತ. ಬಟ್ ಸ್ಮೆಲ್ ಮಾತ್ರ ಸಖತ್ತಾಗಿ ಬಂತಿದೆ. ಇನ್ನು ಅದೆಲ್ಲ ಮಾಡಾದ್ಮೇಲೆ ಸ್ವಲ್ಪ ಉಪ್ಪು ತೆಗೆದಾಕಿದೆ, ತೆಗೆದಾಕಿ ಈಗ ರೊಟ್ಟಿ ಸುಡೋಣ ಅಂತ ರೊಟ್ಟಿ ಸುಡ್ತಿದ್ದೀನಿ. ಇನ್ನು ನಾಳೆ ಒಪ್ಪತ್ತಿರ್ತೀನಿ ಫ್ರೆಂಡ್ಸ್, ಇನ್ನು ಸಿಂಪಲ್ ಮಾಡಿಬಿಡ್ತೀನಿ ನಾನು. ಅವ್ರಿಗೆ ಇದು ಇನ್ನೂ ಉಳಿಯುತ್ತೆ, ಬೆಳಿಗ್ಗೆ ಅದೇ ಉಂಡು ಹೋಗ್ತಾರೆ ಅವರು. ಮತ್ತು ರಾತ್ರಿಗೆ ಅಡುಗೆ ಮಾಡ್ತೀನಿ ನಾಳೆ. ಅಂದರೆ ಅಡುಗೆ ಅನ್ನ ಮಾಡ್ತೀನಿ, ಬುತ್ತಿಗೆ ಸಾರು ಏನಾದರೂ ಮಾಡ್ತೀನಿ ಅಷ್ಟೇ, ರೊಟ್ಟಿಗೆ ಹಾಕಲ್ಲ. ಚಿತ್ರಾನ್ನ ಹಂಗೆ ಏನಾದರೂ ಮಾಡಿ ಕಳಿಸ್ಬಿಡ್ತೀನಿ ಅವ್ರಿಗೆ. ಬಿಸಿಲಾಗ ಎಷ್ಟೊತ್ತ ರೊಟ್ಟಿ ಸುಡ್ಬೇಕಂದ್ರೆ ಸಿಕ್ಕಿ ಫ್ರೆಂಡ್ಸ್. ಇನ್ನು ನಿನ್ನೆ ಅಮ್ಮ ರೊಟ್ಟಿ ಸುಟ್ಟಿದ್ರೆ ಅದೇ ಇತ್ತು, ನೈಟ್ ಅದೇ ತಿಂದ್ರು ಅವರು. ಫ್ರೆಂಡ್ಸ್ ಇದಿಷ್ಟು ರೊಟ್ಟಿ ಎಲ್ಲ ಹಾಕಿದ್ಮೇಲೆ ಮತ್ತೆ ಕಾಣ್ತೀನಿ. ಊಟ ಮಾಡ್ತಿದ್ದಾರೆ. ಹೆಂಗಾಗಿದೆ? ಚೆನ್ನಾಯ್ತಾ ಕೈ ಉಂಡೆ?
ನಾನು ರೊಟ್ಟಿ ಸುಡ್ತಿದ್ದೆ, ಸುಡೋ ರೊಟ್ಟಿ ಹಾಕಿದಂಗೆಲ್ಲ ಇವ್ರು ಊಟ ಮಾಡಿಸಿದ್ರಿ. ಈಗ ನಾನು ಊಟ ಮಾಡಬೇಕು. ಇನ್ನು ಪ್ರಿಯಾನ್ಸಿಗೆ ಊಟ ಇವನು ಹೊಟ್ಟೆ ಹಸ್ತಿತ್ತಾನಲ್ವ, ಹಾಗಾಗಿ ಇವನಿಗೆ ಊಟ ಮಾಡಿಸ್ಕೊಂತ ಅವ್ರೂ ಊಟ ಮಾಡ್ತಿದ್ದಾರೆ. ಎಲ್ಲ ತಗೊಂಬಂದಿಟ್ಟು ಮ್ಯಾಚ್ ಏನು ಸ್ಟಾರ್ಟ್ ಆಗಿದೆಯಲ್ಲ ಫ್ರೆಂಡ್ಸ್, ಮ್ಯಾಚ್ ನೋಡ್ಕೊಂತ ಊಟ ಮಾಡೋದನ್ನ. ಬನ್ನಿ ನಾವು ಊಟ ಮಾಡೋಣ, ಬಾಪ ಬನ್ನಿ ಫ್ರೆಂಡ್ಸ್. ಊಟ ನಿಮ್ಮ ಸೌಂಡ್ ನನ್ನ ಮಗನು ಕೈಮಾ ಉಂಡೆ ರೊಟ್ಟಿ ನೋಡೋಕ್ಕೆ ಚೆನ್ನಾಗಿದೆ. ತಿಂದರೆ ಹೇಗಿರುತ್ತೋ ಗೊತ್ತಿಲ್ಲ, ತಿಂದು ನೋಡೋಣ. ಏನಪ್ಪ ಚಿಚ್ಚಿ ನೋಡಿ, ಪ್ರೆಸ್ ಮಾಡಿದ್ರೆ ಎಷ್ಟು ಸ್ಮೂತ್ ಹೆಂಗೆ ಬಂದಿದೆ. ಸಕ್ಕದ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಖಾರನೂ ಜಾಸ್ತಿ ಇಲ್ಲ, ಉಪ್ಪು ಜಾಸ್ತಿ ಇಲ್ಲ, ಪರ್ಫೆಕ್ಟಾಗಿದೆ. ನೀವು ಒಂದು ಟೈಮ್ ಮಾಡಿ ನೋಡಿ ಕೈಮಾ ಉಂಡೆ. ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ಸಿಗ್ತೀನಿ, ಬಾಯ್. ಓಕೆ ಫ್ರೆಂಡ್ಸ್, ಹಾಗೆ ಯಾವ ಥರ ನಿಮಗೆ ಈ ಥರ ಮಾಡಿ ಅಂತ ನನ್ನ ಕಡೆಯಿಂದ ಕೇಳಂಗಿದ್ರೆ ಕಮೆಂಟ್ ಮಾಡಿ, ಅಡುಗೆ ಮಾಡಿ ಅಂತೇಳಿ ಮಾಡ್ತೀನಿ ಪಕ್ಕ. ಹಾಗೆ ನಿಮಗೆ ನಾನು ಮಾಡೋದ್ಲಾಗ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಗೆ ಗೊತ್ತಿದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.